ಎಲ್ರಿಗೂ ನಮಸ್ಕಾರ. ದುನಿಯಾ ವಿಜಯ್ ಅವರ ಸಿನಿಮಾ ಸ್ಟೈಲು ಅಥವಾ ಸಿನಿಮಾ ಟ್ರ್ಯಾಕು ಈಗ ಚೇಂಜ್ ಆಗಿದೆ. ಸೊ ದುನಿಯಾ ವಿಜಯ್ ಅಂತಂದರೆ ಅದು ಒಂದು ಕಾಲದ ಟೈಗರ್ ಪ್ರಭಾಕರ್ ಅವರ ಮಾಡೆಲ್, ಅದರ ಮುಂದುವರೆದ ಮಾಡೆಲ್ ಅನ್ನುವಂಥ ಕಾಣಿಸ್ತಾ ಇದ್ರು. ಸೊ ಆದರೆ ದುನಿಯಾ ವಿಜಯ್ ಅವರ ಬಹುಪಾಲು ಸಿನಿಮಾಗಳು, ಆರಂಭದಿಂದ ಬಂದಂಥ ಎಲ್ಲ ಸಿನಿಮಾಗಳು ಒಂದು ರೀತಿಯ ಆ್ಯಕ್ಷನ್ ಸಿನಿಮಾಗಳೇ ಆಗಿದ್ವು. ಫೈಟಿಂಗು, ಗ್ಲ್ಯಾಮರು, ಆ್ಯಕ್ಷನ್ನು ಈ ಥರದ ವಸ್ತುಗಳನ್ನ ಇಟ್ಕೊಂಡೇ ತನ್ನ ಪ್ರೇಕ್ಷಕರನ್ನು, ತನ್ನ ಅಭಿಮಾನಿಗಳನ್ನು ರಂಜಿಸ್ತಾ ಅವರು ಸಿನಿಮಾಗಳನ್ನ ನಿರಂತರವಾಗಿ ಕೊಟ್ಕೊಂಡು ಬಂದರು. ಅದು ಕರಿ ಚಿರತೆ ಇರ್ಬೋದು, ಅಥವಾ ಶಿವಾಜಿನಗರ ಇರ್ಬೋದು, RX ಸೂರಿ ಇರ್ಬೋದು, ಚಂಡ ಇರ್ಬೋದು. ಹೀಗೆ ದುನಿಯಾ ವಿಜಯ್ ಮಾಡಿದಂಥ ಎಲ್ಲ ಸಿನಿಮಾಗಳು ಕೂಡ ಫೈಟಿಂಗ್ ಓರಿಯೆಂಟೆಡ್, ಆ್ಯಕ್ಷನ್ ಓರಿಯೆಂಟೆಡ್ ಸಿನಿಮಾಗಳೇ ಆಗಿದ್ವು. ಅವರು ಬಾಡಿ ಶೋ ಮಾಡೋದ್ರ ಮೂಲಕ ಅವರ ಅಭಿಮಾನಿಗಳನ್ನ ರಂಜಿಸ್ಕೊಂಡು ಬರ್ತಾಯಿದ್ರು. ಅವರ ಅಭಿಮಾನಿಗಳಿಗೆ ಏನು ಬೇಕೋ ಅದನ್ನು ಕೊಡೋದ್ರ ಮೂಲಕ ಅವರ ಸ್ಟಾರ್ ವ್ಯಾಲ್ಯೂನ ಉಳಿಸ್ಕೊಳ್ಳುವಂಥ ಪ್ರಯತ್ನದಲ್ಲಿದ್ದರು. ಆದರೆ ಈಗ ಈ ಲ್ಯಾಂಡ್ ಲಾರ್ಡ್ ಸಿನಿಮಾ ಏನಿದೆ, ಲ್ಯಾಂಡ್ ಲಾರ್ಡ್ ಸಿನಿಮಾದ ಮೂಲಕ ಅವರು ತಮ್ಮ ಸಿನಿಮಾ ಟ್ರ್ಯಾಕನ್ನು ಬದಲಿಸಿದ್ದಾರೆ. ಪ್ರೇಕ್ಷಕರಿಗೆ, ತನ್ನ ಅಭಿಮಾನಿಗಳಿಗೆ ಏನು ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಸಮಾಜದ ಬದಲಾವಣೆಗೆ ಏನು ಬೇಕು, ಈ ಸಮಾಜದ ಪರಿವರ್ತನೆಗೆ ಎಂತಹ ಕತೆ ಅಗತ್ಯವಾಗಿದೆ, ಈ ಸಮಾಜಕ್ಕೆ ಏನನ್ನು ಕೊಟ್ಟರೆ ಅದು ಪರಿವರ್ತನೆ ಆಗುತ್ತೆ ಅನ್ನುವಂಥ ಆಲೋಚನೆ ಜೊತೆಯಲ್ಲಿ ಅವರು ಲ್ಯಾಂಡ್ ಲಾರ್ಡ್ ಸಿನಿಮಾನ ಹೊರತಂದಿದ್ದಾರೆ. ಸೊ ಕಳೆದ 2 ವರ್ಷಗಳ ಹಿಂದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೂಡ ಕಾಟೇರ ಮೂಲಕ ಒಂದು ವಿಭಿನ್ನವಾದಂಥ ಪ್ರಯತ್ನವನ್ನು ಮಾಡಿದ್ರು. ಅಂದರೆ ಅದರಲ್ಲಿ ಸಾಕ್ಷರತೆ, ಸಮಾನತೆ, ಮರ್ಯಾದಾ ಗೇಡು ಹತ್ಯೆಯ ಭೀಕರತೆ, ವಿಶೇಷವಾಗಿ ದೇವರಾಜ ಅರಸು ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಜಾರಿಗೆ ತಂದಂಥ ಉಳುವವನಿಗೆ ಭೂಮಿ, ಆ ಯೋಜನೆಯ ಮಹತ್ವ, ಅದರ ಫಲಾನುಭವಿಗಳಿಗೆ ಆಗ್ತಕ್ಕಂಥ ಅನುಕೂಲ, ಇವೆಲ್ಲವನ್ನು ಕಾಟೇರ ಸಿನಿಮಾದಲ್ಲಿ ತರೋದ್ರ ಮೂಲಕ ಈ ಸಮಾಜಕ್ಕೆ ಒಂದು ವಿನೂತನವಾದ ಸಂದೇಶವನ್ನು, ಸಾಮಾಜಿಕ ಬದಲಾವಣೆಗೆ ಪೂರಕವಾದಂಥ ಸಿನಿಮಾವನ್ನು ಅವರು ಮಾಡಿದರು. ಅದರ ಮುಂದುವರೆದ ಭಾಗವಾಗಿ ಈ ಲ್ಯಾಂಡ್ ಲಾರ್ಡ್ ಸಿನಿಮಾ ಕೂಡ ಒಂದು ವಿಭಿನ್ನವಾದಂಥ ಪ್ರಯತ್ನ. ಸೊ ಸಂವಿಧಾನ ಅಂತಕ್ಕಂಥದ್ದು ಸಮಾನತೆಯನ್ನು ಸಾರ್ತಕ್ಕಂಥದ್ದು, ಅದು ಲಿಂಗ ಸಮಾನತೆ, ಜಾತಿಯ ನಡುವೆ ಇರತಕ್ಕಂಥ ಅಸಮಾನತೆಯನ್ನು ಹೋಗಲಾಡಿಸ್ತಕ್ಕಂಥದ್ದು, ಸಹೋದರತ್ವವನ್ನು ಮೂಡಿಸ್ತಕ್ಕಂಥದ್ದು, ಇಂಥ ಆಶಯಗಳನ್ನು, ಸಂವಿಧಾನದ ಆಶಯಗಳನ್ನು ಸಿನಿಮ್ಯಾಟಿಕ್ ಆಗಿ ತರುವಂಥ ಪ್ರಯತ್ನವನ್ನು ಲ್ಯಾಂಡ್ ಲಾರ್ಡ್ನಲ್ಲಿ ಮಾಡಿದ್ದಾರೆ. ಭಾಳ ಪ್ರಧಾನವಾದ ವಿಚಾರ ಏನು ಅಂತಂದರೆ ಭೂ ಒಡೆತನ ಅಥವಾ ಭೂ ಒಡೆತನವನ್ನು ಇಟ್ಕೊಂಡು ಪಾಳೆಗಾರಿಕೆಯನ್ನು ಮಾಡ್ತಕ್ಕಂಥವ್ರ ವಿರುದ್ಧ ಸಿಡಿದೇಳುವಂಥ, ಆ ಸಂಸ್ಕೃತಿಯನ್ನು ಧಿಕ್ಕರಿಸುವಂತಹ ಮತ್ತು ಭೂ ಮಾಲೀಕತ್ವದ ಪಾಳೆಗಾರಿಕೆ ಸಂಸ್ಕೃತಿಯನ್ನು ಮೆಟ್ಟಿ ನಿಲ್ಲುವಂತಹ ಒಂದು ಮಹತ್ವಪೂರ್ಣ ಸಂದೇಶವನ್ನು ಒಳಗೊಂಡಿರತಕ್ಕಂಥ ಚಿತ್ರ ಲ್ಯಾಂಡ್ ಲಾರ್ಡ್. ಈ ಸಿನಿಮಾವನ್ನು ನೀವೆಲ್ಲರೂ ಕೂಡ ನೋಡೋದ್ರ ಮೂಲಕ, ಈ ಸಿನಿಮಾವನ್ನು ಉಳಿಸೋದ್ರ ಮೂಲಕ, ಈ ಸಿನಿಮಾವನ್ನು ನಾವು ಸಕ್ಸಸ್ ಮಾಡೋದ್ರ ಮೂಲಕ ಸಂವಿಧಾನದ ಆಶಯಗಳನ್ನು ನಾವು ಮನವರಿಕೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸಂವಿಧಾನದ ಆಶಯಗಳನ್ನು ಮನವರಿಕೆ ಮಾಡುವ ಪ್ರಯತ್ನವಾಗಿಯೇ ಲ್ಯಾಂಡ್ ಲಾರ್ಡ್ ಸಿನಿಮಾನ ನಮಗೆ ತೋರಿಸಿದ್ದಾರೆ. ಸೊ ಇಲ್ಲಿ ಇವತ್ತು ಕನ್ನಡ ಚಿತ್ರರಂಗ ಅಂತಂದರೆ ಅದು ಅವನತಿಯ ಹಾದಿಯಲ್ಲಿ ಹಿಡಿದಿರುವಂಥ ಸಂದರ್ಭದಲ್ಲಿ ದುನಿಯಾ ವಿಜಯ್ ಅವರು ತಮ್ಮ ಆಲೋಚನೆಗಳಲ್ಲಿ ಸಾಕಷ್ಟು ಪ್ರಬುದ್ಧತೆಯನ್ನು ಹೊಂದಿ ಸಂವಿಧಾನದ ಆಶಯಗಳನ್ನು ಸಿನಿಮೀಕರಣ ಮಾಡುವಂಥ ಒಂದು ಪ್ರಯತ್ನದಲ್ಲಿ ಲ್ಯಾಂಡ್ ಲಾರ್ಡ್ ಸಿನಿಮಾ ಇದೆ. ಆ ಸಿನಿಮಾನ ನೀವೆಲ್ಲರೂ ನೋಡಿ ಯಶಸ್ಸುಗೊಳಿಸೋಣ. ನಮಸ್ಕಾರ.